ಹಾಯ್. ಇವತ್ತೊಂದಿಷ್ಟು ಕೂಡ ಒಂದು ಸ್ಪಾನ್ಸರ್ಶಿಪ್ಗೆ ಮೇಲನ್ನು ಕಳಿಸಿದ್ದೀನಿ. ಸೊ ಇನ್ನೊಂದು ಮೊನ್ನೆ ನಾನು ಮೇಲ್ ಕಳಿಸಿದ್ನಲ್ವ, ಅದಕ್ಕೆ ಇವತ್ತು ಕೂಡ ಕಾಲ್ ಮಾಡಿದರು, ನಿನ್ನೆನೂ ಕಾಲ್ ಮಾಡಿದರು, ಅಟೆಂಡ್ ಮಾಡಲಿಕ್ಕಾಗಲಿಲ್ಲ ನನಗೆ. ಸೊ ಇವತ್ತು ಕೂಡ ನಾನು ಮಲಗಿದ್ದೆ. ಸೊ ನೋಡೋಣ, ಇನ್ನು ಆಫ್ಟರ್ನೂನ್ ಏನಾದ್ರು ಕಾಲ್ ಮಾಡಿದ್ದೆ ಅದನ್ನು ರಿಸೀವ್ ಮಾಡಿ ಏನಂತ ಮಾತಾಡ್ಬೋದು. ಆಮೇಲೆ ಕೆಲವೊಂದು ಹೋಟೆಲ್ ಬುಕ್ಕಿಂಗ್ ಎಲ್ಲ ನಾನು ರಿಕ್ವೆಸ್ಟ್ ಕಳಿಸಿದ್ದೆ, ಲೈಕ್ ಎನ್ಕ್ವೈರಿ ಮಾಡಿದ್ದೆ. ಸೊ ಅದು ಕೂಡ ಲೈಕ್ ಫಿನ್ಲ್ಯಾಂಡಿಂದ ಒಂದು ರಿಪ್ಲೈ ಮಾಡಿದರು. ಸೊ ಬಟ್ ಅವ್ರು ಹೇಳೋ ಪ್ರಕಾರ ನನಗದು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಹೇಳ್ತೋ ಪ್ರಕಾರ ಲೈಕ್ 12-13 ಸಾವಿರ ಆಗುತ್ತೆ ಪರ್ ಡೇಗೆ. ಸೊ ನಾನು ಹುಡುಕ್ತಾ ಇರೋದು ಅರೌಂಡು 5,000 to 6,000 ರೇಂಜಲ್ಲಿ ಹುಡುಕ್ತಾ ಇರೋದು. ಸೊ ಯಾಕಂದರೆ ಅದು ನಾವು ಈಚ್ ಡೇ 12-13 ಸಾವಿರ 15 ಸಾವಿರ ಈ ಥರ ಎಲ್ಲ ಖರ್ಚು ಮಾಡಿದರೆ ನಮ್ಗೆ ಕಾಸ್ಟ್ ಜಾಸ್ತಿ ಬಂದುಬಿಡುತ್ತೆ. ಸೊ ಮ್ಯಾಕ್ಸಿಮಮ್ಮು ಟ್ರೈ ಮಾಡ್ತಾಯಿದ್ದೀನಿ ಕಾಸ್ಟ್ ಅವಾಯ್ಡ್ ಮಾಡೋಕ್ಕೆ. ಇನ್ನೂ ಕೆಲವೊಂದು ಕ್ಯಾಂಪ್ ಸೈಟ್ಗಳೆಲ್ಲ ಇದ್ದಾವೆ, ಲೈಕ್ ಸಿಟಿನ ಬಿಟ್ಟು ಹೊರಗಡೆ ಎಲ್ಲ ಟ್ರೈ ಮಾಡಬೇಕು. ಸೊ ಆವಾಗ ಏನೋ ಸ್ವಲ್ಪ ಕಡಿಮೆ ಹತ್ರ ಆಗ್ಬೋದು. ಫ್ರೈಡೇ ಒಂದು ಹುಡುಗನ ಮಾತಾಡ್ತಿದ್ದೆ ನಮ್ಮ ಆಫೀಸಲ್ಲಿ. ಅವನು ಲೈಕ್ ಹೌಸ್ ಕೀಪಿಂಗಲ್ಲಿ ಏನೋ ಕೆಲಸ ಮಾಡ್ತಾ ಇರೋದು, ಲೈಕ್ ನೀರು ಎಲ್ಲ ತಂದು ಹಾಕೋದು ಈ ಥರದ್ದು ಕೆಲಸ ಮಾಡ್ತಾನೆ. ಅವನ ಏಜ್ ಬಂದುಬಿಟ್ಟು ತುಂಬಾ ಕಡಿಮೆ ಇರೋದು, ಐ ಥಿಂಕ್ 19-20 ಇರ್ಬೋದೇನೋ. ಸೊ ಅವನದೇನಾಗಿದೆ ಅಂದರೆ ಸೆಕೆಂಡ್ PUC ಮುಗಿಸಿದ್ದಾನೆ, ಬಟ್ ಡಿಗ್ರಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಐ ಥಿಂಕ್ ಏನೋ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಗಿರಬೇಕು. ಸೊ ನನಗೆ ಮೊನ್ನೆ ಫ್ರೈಡೇ ಮಾತಾಡ್ಲಿಕ್ಕೆ ಟೈಮ್ ಇರಲಿಲ್ಲ ಅವನ ಜೊತೆಗೆ. ಸೊ ಇವತ್ತು ಮಂಡೇ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅವನಿಗೆ. ಸೊ ಇವರೆಲ್ಲ ಏನು ಮಾಡ್ಬೋದು ಅಂದರೆ, ಲೈಕ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಲೈಕ್ ಪಾರ್ಟ್ ಟೈಮ್ ಥರ ಕೆಲಸ ಮಾಡ್ಕೊಂಬಿಟ್ಟು, ಇಲ್ಲ ಈವ್ನಿಂಗ್ ಕಾಲೇಜ್ ಸಿಗುತ್ತೆ, ಮಾರ್ನಿಂಗ್ ಕಾಲೇಜ್ ಇರುತ್ತೆ, ಯಾವುದೋ ಒಂದು ಸೆಟ್ ಮಾಡಿಕೊಂಡು ಕೆಲಸನೂ ಕೂಡ ಬೆಂಗಳೂರು ಅಂತ ಸಿಟಿನಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ಸಿಗುತ್ತೆ ಕೆಲಸ, ಲೈಕ್ 24/7 ಕೆಲಸ ಸಿಗುತ್ತೆ. ಬಟ್ ಅಂಟಿಲ್ ನಮ್ಮ ಟಾರ್ಗೆಟ್ ರೀಚ್ ಆಗೋ ತನಕ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಹೆಸಿಟೇಷನ್ ಎಲ್ಲ ಮಾಡ್ಲಿಕ್ಕೆ ಹೋದರೆ ಆಗಲ್ಲ, ಈ ಥರ ಕೆಲಸ ಆ ಥರ ಕೆಲಸ ಅಂತ ಹೇಳ್ಬಿಟ್ಟು ನಮಗೇನೋ ನಮ್ಮ ಗುರಿ ರೀಚ್ ಆಗಬೇಕು ಅಷ್ಟೇ. ಸೊ ಅದಕ್ಕೆ ಈ ಥರದ್ದೆಲ್ಲ ಮಾಡೋದು ಅನಿವಾರ್ಯ ಆಗಿರುತ್ತೆ. ಒಂದಿಷ್ಟು ಇನ್ ಕೇಸ್ ನಾನು ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿ ಕಡೆಯಿಂದ. ನಿನ್ನೆ ಇನ್ನೊಂದು ವೀಡಿಯೋ ನೋಡಿದೆ, ಲೈಕ್ ಹೈಲಾಕ್ಸನ್ನು ಮಾಡಿಫೈ ಮಾಡಿರೋದು, ಅವರಿಗೂ ಕೂಡ ಮೇಲ್ ಕಳಿಸಿದ್ದೀನಿ ನಾನು. ಬಟ್ ಇದರಲ್ಲಿ ಅಲೋ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದರಲ್ಲಿ ಲೈಕ್ ಕ್ಯಾಂಫರ್ ವ್ಯಾನ್ ಥರ ಮಾಡುವಂಥದ್ದು, A to Z ಕಿಚನ್ನು, ಆಮೇಲೆ ಇದು ಮಲ್ಕೊಳ್ಳೋಕೆ ರೂಮು ಎಲ್ಲ A to Z ಫೆಸಿಲಿಟೀಸು ಕಾರಲ್ಲಿ ಇರೋ ಥರ, ಮೋಟೋ ಹೋಮ್ ಥರ. ಸೊ ನೋಡ್ಬೇಕು ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಅದೇ ಅಂತ ಹೇಳಿ ಕನ್ಫರ್ಮ್ ಅಲ್ಲ, ನೋಡ್ಬೇಕು ಯಾವುದು ಬೇಕಲ್ಲ. ಬಟ್ ಜಸ್ಟ್ ಎನ್ಕ್ವೈರಿ ಮಾಡ್ತಾ ಇರೋದು. ಇವಾಗ ಮಾಡ್ತಾ ಇರೋ ವೀಡಿಯೋದು ಅಷ್ಟೇ ಪರ್ಪಸ್ಸು. ಲೈಕು ನಾನು ಇನ್ನೊಂದಿಷ್ಟು ಏನು ಹೇಳಬೇಕು ಅದನ್ನು, ಲೈಕ್ ಕ್ಯಾಮ್ರಾ ಹ್ಯಾಂಡ್ಲಿಂಗು ಇದನ್ನೆಲ್ಲ ಕಲಿಬೇಕು. ಸೊ ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ನನಗೆ ವ್ಯೂಸ್ ಬಂದಿಲ್ಲ ಅಂದರೂ ಕೂಡ ನಾನು ಅಷ್ಟೊಂದೇನೋ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನಗೆ ಇನ್ ಕೇಸ್ ನಾನು ಇವಾಗಲೇ ಪ್ರಾಕ್ಟೀಸ್ ಮಾಡ್ದೇನೆ, ಅಲ್ಲಿ ಟ್ರಿಪ್ ಸ್ಟಾರ್ಟ್ ಮಾಡಿದ ಮೇಲೇ ನಾನು ಬೆಬೆ ಅಂದರೆ ಚೆನ್ನಾಗಿರಲ್ವಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಲೈಕ್ ಅಂದರೆ ಪ್ರೊಫೆಷ್ನಲ್ ಥರ ಏನೂ ಮಾಡೋಕ್ಕಾಗಲ್ಲ ನನ್ನ ಹತ್ರ. ಸೊ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕ್ವಾಲಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಟ್ ಒಂದು ಸಲ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಇದು ಸ್ವಲ್ಪ ಕ್ಯೂರಿಯಾಸಿಟಿ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂಟಿಲ್ ನಾನು ಈ ಟ್ರಿಪ್ ಸ್ಟಾರ್ಟ್ ಮಾಡೋ ತನಕ ಇದು ವೀಡಿಯೋ ಏನೋ ಅಷ್ಟೊಂದೇನೋ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಯಾಕಂದರೆ ನಾನು ಮನೆ ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡೋದಕ್ಕೆ, ಈವನ್ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡಿದೆ. ಬಟ್ ಏನಾಗುತ್ತೆ, ಟಯರ್ಡ್ ಆಗಿರೋದಕ್ಕೆ ಹೋಗಿ ವೀಡಿಯೋ ಮಾಡಿ ಮತ್ತೆ ಮನೆಗೆ ಬರೋ ತನಕ ಸ್ವಲ್ಪ ಇನ್ನೂ ಒಂದಿಷ್ಟು ಕಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು 3 ಡೇಸಲ್ಲಿ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿನ ಪ್ಲೇಸ್ಗಳನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಫೀಸ್ ಇರೋದಕ್ಕೆ ಮತ್ತೆಲ್ಲೂ ಹೋಗ್ಲಿಕ್ಕೂ ಆಗಲ್ಲ, ಲೈಕ್ ಮಂಡೇ ಟು ಫ್ರೈಡೇ ಆಫೀಸಲ್ಲಿ ಹೋಗ್ಬಿಡುತ್ತೆ. ಮತ್ತು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋದಕ್ಕೆ ಬೆಳಗ್ಗೆ ಹೇಳೋದು ಕೂಡ ಟೈಮ್ ಆಗಿಬಿಡುತ್ತೆ. ಸೊ ಊರೆಲ್ಲ ಹೋದರೆ ಅಟ್ಲೀಸ್ಟ್ ನನಗೊಂದಿಷ್ಟು ಪ್ಲೇಸಸ್ಗಳೆಲ್ಲ ಇದ್ದಾವೆ, ಗ್ರೀನರಿಸು ಅದು ಒಂದಿಷ್ಟು ಇದ್ದಾವೆ. ಸೊ ಅದನ್ನು ತೋರಿಸ್ತೀನಿ. ಇನ್ನೊಂದಿಷ್ಟು ಆಲ್ರೆಡಿ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡ್ತವ್ರದ್ದು ವೀಡಿಯೋನ ವಾಚ್ ಮಾಡಿದೆ, ಕೆಲವೊಬ್ಬರೆಲ್ಲ ಹೋಗಿದ್ರಲ್ವ. ಸೊ ಅವ್ರದ್ದು ಬಟ್ ಎಲ್ಲೂ ಕೂಡ ನಿಮಗೆ ಲೈಕ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗೋಲ್ಲ, ಒಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಓಕೆ, ಬಟ್ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಕಲೆಕ್ಟ್ ಮಾಡಿದ್ದೆ. ಬಟ್ ಇದು ಅಡಿಷ್ನಲಿ ನನಗೆ ಹೆಲ್ಪ್ ಆಗುತ್ತೆ. ಹೇಗಿದೆ ಬಾರ್ಡರ್ ಕ್ರಾಸಿಂಗು. ಬಟ್ ಇನ್ನೊಬ್ರದ್ದು ಯಾವುದೋ ವೀಡಿಯೋ ನೋಡಿದೆ ನಾನು. ಬಾರ್ಡರ್ ಕ್ರಾಸಿಂಗಲ್ಲಿ ಲೈಕ್ ಆ ಸೆಕ್ಯೂರಿಟಿ ಇವರನ್ನು ಗೊತ್ತಿಲ್ಲದೇ ಲೈಕ್ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರೋವಂಥದ್ದು. ಸೊ ಐ ಥಿಂಕ್ ಇಟ್ಸ್ ಓಪನ್ಸು. ಸೊ ನಾವು ಯಾವುದೇ ಕಂಟ್ರಿಗೆ ಹೋದಾಗ ಅಲ್ಲಿನ ಲೈಕ್ ಬಾರ್ಡರ್ ಕ್ರಾಸಿಂಗಲ್ಲಿ ಸೆಕ್ಯೂರಿಟಿ ಇದೆಲ್ಲ ಏನೋ ವೀಡಿಯೋ ಮಾಡಬಾರ್ದು ಅವ್ರಿಗೆ ವಿತೌಟ್ ಅವ್ರದ್ದು ಪರ್ಮಿಷನ್ ಇಲ್ದಾನೆ. ಸೊ ಆ ಥರದ್ದೊಂದು ನೋಡಿದೆ ನಾನು. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ. ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ಸಿಗೋಣ ನಾಳೆ. ಬಾಯ್ ಬಾಯ್.